ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಸಾಲಾ ಕಿಚನ್. ಇವತ್ತು ನಾವು ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಏನೇನು ಬೇಕು ಅಂದರೆ ಅದಕ್ಕೆ ಇಂಗ್ರೀಡಿಯೆಂಟ್ಸು ಏನಂದರೆ ದಪ್ಪ ದಪ್ಪಾಗಿ ಮೆಣಸಿನ್ಕಾಯಿನ ರುಬ್ಕೋಬೇಕು. ನೆಕ್ಸ್ಟು ಅರಿಶಿನ, ನಿಂಬೆಹಣ್ಣಿನ ರಸ, ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಮತ್ತು 1 kg ಚಿಕನ್ ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಸಣ್ಣ ಉರಿಲಿ ಇಟ್ಕೋಬೇಕು. ನೆಕ್ಸ್ಟು ಈ ಒಂದು ಲೋಟದಷ್ಟು ಎಣ್ಣೆ ಹಾಕೋತಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಒಂದು ಮೆಷರ್ಮೆಂಟಲ್ಲಿ ಎಣ್ಣೆ ಹಾಕೋಬೇಕು. ಒಂದು ಲೋಟು ಮೀನ್ಸ್ ಒಂದು 100 ml ಆಗುತ್ತೆ ಇದು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ದಪ್ಪ ರುಬ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ, ಅದನ್ನು ಹಾಕೋತಿದ್ದೀನಿ. ಅದನ್ನು ಹಾಕೊಂಡು ಹಂಗೇನೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು. ಈಗ 1/4 ಸ್ಪೂನ್ ಅರಿಶಿನ ಹಾಕೋತಿದ್ದೀನಿ. ನೋಡ್ತಿರ್ಬೋದು, ನಿಮ್ಗೆ ಅಳತೆ ಗೊತ್ತಾಗುತ್ತೆ ನೋಡ್ತಿದ್ರೆ. ಹಂಗೆ ಚೆನ್ನಾಗಿ ಕೈ ಆಡ್ಬೇಕು ಇದನ್ನ. ನೆಕ್ಸ್ಟ್ ನಿಂಬೆ ಹುಳಿ ಹಾಕೋತಿದ್ದೀನಿ. 1 ಸ್ಪೂನ್ ಅಷ್ಟು ನಿಂಬೆ ಹುಳಿ. ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನ ಹಾಕಿ ಹಂಗೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನೂ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ನಾನು. ನೆಕ್ಸ್ಟ್ 1 kg ಏನು ಚಿಕನ್ ಇದೆ ಅದಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಮಿಕ್ಸ್ ಮಾಡ್ಕೋಬೇಕು ಫುಲ್ ನೀಟಾಗಿ, ಯಾಕಂದರೆ ಆ ಖಾರ ಎಲ್ಲದು ಕೂಡ ಚಿಕನ್ ಕೂಡ ಆ್ಯಡ್ ಆಗಬೇಕಲ್ವ. ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. 250 ml ವಾಟರ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬಿಕಾಸ್ ಅದು ಚಿಕನ್ ಎಲ್ಲ ಬೇಯಬೇಕಲ್ವಾ. ಸೊ ಅದರಿಂದ 250 ml ಅಷ್ಟು ವಾಟರ್ ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ಒಂಚೂರು ಹೈ ಫ್ಲೇಮ್ ಮಾಡ್ಕೋಬೇಕು. ಅರ್ಧ ಗಂಟೆ ಬೇಯಕ್ಕಿಡಬೇಕು. ಬಿಕಾಸ್ ಯಾಕಂದರೆ ಅದು ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕಲ್ವಾ. ಸೊ ಅದರಿಂದ ಈಗ ಚಿಕನ್ 1/2 hour ಕುಕ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಕಾರ್ನ್ಫ್ಲೋರ್ಗೆ ನೀರು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕುಕ್ ಆಗಿರೋ ಚಿಕನ್ಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು. ಈಗ ಡಿಲಿಷಿಯಸ್ ಚಿಲ್ಲಿ ಚಿಕನ್ ರೆಡಿ ಟು ಈಟ್.